ವಾ, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ. ಎಸ್ MDH. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಲಾಂಗ್ ಹಿಡಿದು ಡ್ರೈವರ್ ದಾಂಧಲೆ. ಬಿಗ್ ಬಾಸ್ ಸ್ಪರ್ಧೆ ಗೆಲ್ಲಿ ನಟನ ವಿರುದ್ಧ ದೂರು. ಮೈಸೂರಿನ ಸರಗೂರಿನಲ್ಲಿ ಮತ್ತೊಂದು ಹುಲಿ ಪ್ರತ್ಯಕ್ಷ, ಗ್ರಾಮಸ್ಥರಿಗೆ ಆತಂಕ. ಈ ಸುದ್ದಿಯನ್ನು ನೋಡೋಣ ಕರ್ನಾಟಕ ನ್ಯೂಸ್ ಟಾಪ್ ನಲ್ಲಿ. ಶಿವಮೊಗ್ಗ ಗಾಂಧಿ ಪಾರ್ಕ್ನಲ್ಲಿ ಯುವಕ ಯುವತಿಯರ ಅಶ್ಲೀಲ ವರ್ತನೆ ಸಾರ್ವಜನಿಕರಿಗೆ ವಾಯು ವಿಹಾರಿಗಳಿಗೆ ಕಿರಿಕಿರಿ ತರಿಸುತ್ತಿದೆ. ಯುವ ಜೋಡಿಗಳು ಯಾವುದೇ ಅಳುಕಿಲ್ಲದೆ ಸಾರ್ವಜನಿಕವಾಗಿ ಚುಂಬಿಸುತ್ತಾ ಗಿಡ ಪೊದೆಗಳ ನಡುವೆ ಕಾಮದಾಟದಲ್ಲಿ ತೊಡಗಿದ್ದಾರೆ. ಇಂತಹ ವರ್ತನೆಯಿಂದ ಮಕ್ಕಳ ಜೊತೆ ಬರುವ ಪೋಷಕರು ಮುಜುಗರ ಪಡುವಂತಾಗಿದೆ. ಮಕ್ಕಳ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತಿದೆ ಅಂತ ಹಿಡಿಶಾಪ ಹಾಕಿದ್ದಾರೆ. ಇದರ ವಿರುದ್ಧ ಪೊಲೀಸರು ಕ್ರಮ ಕೈಗೊಳ್ಳಬೇಕು ಅಂತ ಜನ ಆಗ್ರಹಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಮೌಂಟೆ ಪದವು ಗುಡ್ಡ ಕುಸಿತ ಪ್ರಕರಣದಲ್ಲಿ ಸಂತ್ರಸ್ತೆ ಅಶ್ವಿನಿ ಅನ್ನೋರಿಗೆ ಈವರೆಗೂ ಸರ್ಕಾರದಿಂದ ಪರಿಹಾರ ಸಿಕ್ಕಿಲ್ಲ. ತನ್ನೆರಡು ಕಾಲು, 2 ಪುಟ್ಟ ಮಕ್ಕಳು, ಅತ್ತೆಯನ್ನ ಕಳೆದುಕೊಂಡು ಅನಾಥರಾಗಿರುವ ಅಶ್ವಿನಿ ಪರಿಹಾರಕ್ಕಾಗಿ ಅಲೆದು ಹೈರಾಣಾಗಿದ್ದಾರೆ. ನಿನ್ನೆ ವೀಲ್ ಚೇರ್ನಲ್ಲಿ DC ಕಚೇರಿಗೆ ಆಗಮಿಸಿ ಮನವಿ ಸಲ್ಲಿಸಿದ್ರು. ಈವರೆಗೆ ಸರ್ಕಾರ 2.5 ಲಕ್ಷ ಮಾತ್ರ ಪರಿಹಾರ ನೀಡಿದೆ. ಆಸ್ಪತ್ರೆ ಖರ್ಚು ವೆಚ್ಚ ಸೇರಿ 17 ಲಕ್ಷವನ್ನ ಅಶ್ವಿನಿ ಕುಟುಂಬವೇ ಪಾವತಿಸಿದೆ. ಖ್ಯಾತ ಪರಿಸರ ತಜ್ಞರಾದ ಶ್ರೀ ಆನಾ ಯಲ್ಲಪ್ಪ ರೆಡ್ಡಿರವರ ವಿರಚಿತ ನೆಲಗಡಲೆಯ ಮಹತ್ವ ಕಿರುಹೊತ್ತಿಗೆ ಬಿಡುಗಡೆ ಸಮಾರಂಭ ನಿನ್ನೆ ನಡೆಯಿತು. ಬೆಂಗಳೂರು ಪರಿಸರ ವೇದಿಕೆ ವತಿಯಿಂದ ಬಸವನಗುಡಿಯ ನ್ಯಾಷನಲ್ ಕಾಲೇಜಿನಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಇದೇ ವೇಳೆ TV9 ಹಿರಿಯ ನಿರೂಪಕರಾದ ರಂಗನಾಥ್ ಭಾರದ್ವಾಜ್ ರವರಿಗೆ ಬಿಲ್ವ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಭಾರತದ ಪ್ರಮುಖ ಪ್ರವಾಸೋದ್ಯಮ ಸಂಸ್ಥೆ ಸದರ್ನ್ ಟ್ರಾವೆಲ್ಸ್ ಸಾರ್ಥಕ 55 ವರ್ಷಗಳನ್ನ ಪೂರೈಸಿದೆ. ಇದೀಗ ದಕ್ಷಿಣ ಭಾರತ, ಅದರಲ್ಲೂ ಕರ್ನಾಟಕದಲ್ಲಿ ತನ್ನ ಮಾರುಕಟ್ಟೆ ವಿಸ್ತರಿಸಿಕೊಳ್ಳಲು ಮುಂದಾಗಿದೆ. ಬೆಂಗಳೂರಿನ ಜಯನಗರದಲ್ಲಿ ತನ್ನ ನೂತನ ಶಾಖಾ ಕಚೇರಿಯನ್ನ ಆರಂಭಿಸಿದೆ. ಸಂಸದ ತೇಜಸ್ವಿ ಸೂರ್ಯ ನೂತನ ಶಾಖಾ ಕಚೇರಿಯನ್ನ ಉದ್ಘಾಟಿಸಿ ಶುಭ ಕೋರಿದ್ರು. ಶಾಸಕರಾದ ರವಿ ಸುಬ್ರಹ್ಮಣ್ಯ, CK ರಾಮಮೂರ್ತಿ, ರಾಶಿ ಗ್ರೂಪ್ ಚೇರ್ಮನ್ ಸಿ ನರಸಿಂಹನ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ರು. ಸದರ್ನ್ ಟ್ರಾವೆಲ್ ಸಂಸ್ಥೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ಕೃಷ್ಣ ಮೋಹನ್ ಅಲಪಟೆ ತಮ್ಮ ಸಂಸ್ಥೆಯ ಸೇವೆ, ನಡೆದು ಬಂದ ಹಾದಿಯನ್ನ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ವಾಯುವ್ಯ ವಿಭಾಗದ DCP ಕಚೇರಿ ಉದ್ಘಾಟನೆಯಾಗಿದೆ. ಪೀಣ್ಯ 14ನೇ ಕ್ರಾಸ್ನಲ್ಲಿರುವ ನೂತನ ವಾಯುವ್ಯ ವಿಭಾಗದ DCP ಕಚೇರಿಯನ್ನ ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಉದ್ಘಾಟಿಸಿದ್ರು. ಬೆಂಗಳೂರು ವಾಯುವ್ಯ ವಿಭಾಗದ DCP ನಾಗೇಶ್ ಉಪಸ್ಥಿತರಿದ್ದರು. MDH ಜನ ಮಸಾಲ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. MDH